ಎಲ್ರಿಗೂ ನಮಸ್ತೆ. ಮಹನೀಯರೇ ಮತ್ತು ಮಹಿಳೆಯರೇ, ನಾನು ಏನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಲವಲ್ ಬಿದ್ದಿರೋದು ನಿಜನಾ? ಅದೇ ನೀವೇ ಬಿಟ್ಟಿರೋ, ನಾವೇನ್ ಹೇಳಲ್ಲ. ಅಯ್ಯೋ ಮುದೇವಿ, ನಿಜವಾಗ್ಲೂನಾ? ಅದು ನಿಮಗ್ ಬಿಟ್ಟಿದ್ದು. ಟ್ರೋಲರ್ಸ್ ಎಲ್ಲ ಏನ್ ಅನ್ಕೊಂಡಿದ್ರೆ ನಾವೇನ್ ಅಂದಿದೀವಿ ಅದ್ರ ಮೇಲೆ. ಅಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನೂ ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಈಗ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ಮೊನ್ನೆಲ್ಲ ಒಂದು ಫೋಟೋ ವೈರಲ್ ಆಗಿತ್ತಲ್ಲ ನಿಮ್ದು, ಹುಡುಗನ್ ಜೊತೆ ಇರೋದು ನಿಜನಾ? ಅದು ಹೌದು, ಅದು ಬಿಕಾಸ್ ಅದನ್ನ ಫೋಟೋ ನಾವು ಬೇಕಂತ ವೈರಲ್ ಮಾಡಿಲ್ಲ. ಕಣ್ಣಲ್ಲೇ SMS ಬಿಡ್ತಾಳೆ ಮಳ್ಳಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಂದು ಸುನಿಲ್ದು ಬರೀ ಫ್ರೆಂಡ್ ಅಷ್ಟೇ. ಲಿಖಿತ್ ಹತ್ರ ಕುತ್ಕೊಂಡು ಈಗ ಲೈವ್ ಹಾಕೊಂಡು ನಾನು ಈ ತರ ಎಲ್ಲ ಹೇಳ್ತಾನಲ್ಲ, ನ್ಯಾಯನೇ ಇದು ಜನರೇ, ನ್ಯಾಯನೇ ಹೇಳಿ. ಅಂದರೆ ಇನ್ನೊಂದು ಹುಡುಗಂಗೆ ಕ್ರಶ್ಶು ಲವರು, ನಾನು ಆ ಕಾನ್ಫರೆನ್ಸಲ್ಲಿ ಇದ್ದೀನಿ. ನಾನು ಅಷ್ಟೇ, ನಾನು ಇದೇನಂತ ಇವಳು ಗೊತ್ತಿಲ್ಲ. ಆದರೂ ನಿನ್ನ ಸವಾಸ ಬೇಡ ಅಂತ, ಅವ್ನ ಸವಾಸ ಬಿಟ್ಬಿಡಿದೆ ಅಂತ ಹೇಳಿದ್ದಾಳೆ. ಅದನ್ನು ಬಿಟ್ಬಿಟ್ಟು ಇವಳೇ ತಪ್ಪು ಅಲ್ವಾ? ಬಂದೆ ನನ್ನ ತಪ್ಪು ಅಂತ ಏನು ಕೇಳಬೇಕು ಗುರು? ಫಸ್ಟ್ ಅದನ್ನ ಯೋಚನೆ ಮಾಡೋಕೆ ಹೇಳಿ. ನಂದೇನು ಕಿತ್ಕೊಳಕ್ಕಾಗಲ್ಲ, ಯಾರು ಹೇಳಿ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು? ಯಾಕೆಂದ್ರೆ ಇಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕಿರೋ ಮುತ್ತು, ಮಿಸ್ಟರ್ ಮುತ್ತು ಅವ್ರೇನ್ ಚಾಚಾ ಅಲ್ಲ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮತ್ತೆ ಅಮಾಯಿಕೆ ತರ ನಟಿಸ್ತಿರೋರು ಯಾರು ಚಾಚಾ ಅಲ್ಲ. ಅವನು ಹಿಂದ್ಗಡೆಯಿಂದ ಹಿಂದೆ ಯಾರೋ ಅದು ಮಾಡ್ತಾ ಇದ್ದಾನೆ, ಏನೇನು ಎಂತ ಅಂತ ಎಲ್ಲರಿಗೂ ಗೊತ್ತು. ಸೊ ನಾನು ಒಂದೇ ಹೇಳೋದು, ಆ ರೆಕಾರ್ಡ್ಗಳನ್ನ ಕಳಿಸ್ಬಿಟ್ಟು ಇದಕ್ಕೆ ನೀವೇನ್ ಅಂತೀರಾ ಅದಂತೀರಾ ಏನು ಅನ್ನಕ್ ಹೋಗಲ್ಲ ನಾನು. ಓಕೆನಾ? ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ಯಲ್ಲ, ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದ್ರೆ ಇನ್ನೊಂದ್ಸಲ ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ಯಲ್ಲ. ಒಂದ್ ಹುಡುಗಿ ಬಿಟ್ಟು ಅಂದ್ರೆ ಇಲ್ಲ ಬೇಡ ಅಂತ ಬಿಟ್ಮೇಲೆ ಸುಮ್ನೆ ತೆಪ್ಪಗಿರೋ ಕಲಿ. ಅಚ್ಚಾ, ಹೀಗೆ ಬಿಟ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಕ್ರಶು ಗಿಶು ಲವ್ ಗಿವ್, ಲವ್ ಗಿವ್ ಮನೆ ಹಾಳಾಗುವಾಗ ಕ್ರಶು ಗಿಶು ಅನ್ಕೊಂಡು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಂದ್ರೆ ನನ್ಗೆ ಹೊಡೆದ್ರು ಪರವಾಗಿಲ್ಲ, ಹೊಡ್ಕೊಂಡ್ರು ಪರವಾಗಿಲ್ಲ, ನನಗೆ ದುಡ್ಡು ಕೊಟ್ಕೊಂಡು ನಾನು ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನಾನ್ ದುಡ್ದಾದ್ರು ಏನಾದ್ರು ಮಾಡ್ದಾದ್ರು ನಾನು ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ, ನೋಡ್ಕೊಂತೀನಿ ಅಷ್ಟೇ. ನನಗೆ ಅವ್ನ್ ಬೇಕಷ್ಟೇ. ಎಲ್ಲ ಆಯ್ತಾ ಸರ್? ಈಗ ನಾವೇನ್ ಮಾಡ್ಬೇಕು ಸರ್? ಚಟ್ಕ ಹೊಡ್ಸ್ ಹೋಗಿ.